ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವ್ರ ಫೀಲಿಂಗ್ಸ್ ಏನಿದೆ, ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ, ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲಿ ಲೆಟ್ಟಿಂಗ್ ಗೋ, ಫ್ಲವರಿಂಗ್ ಬರ್ತದೆ, ಹಾಗೆ ಟೊಟ್ಯಾಲಿಟಿ ಬರ್ತದೆ, ಮತ್ತೊಂದು ಬಿಯಾಂಡ್ ಇಲ್ಯೂಷನ್, ಇಲ್ಲೊಂದು ಕಾಂಪ್ರಮೈಸ್. ನೀವು ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಇಬ್ಬರಲ್ಲಿ ಮಿಸ್ಕಮ್ಯುನಿಕೇಷನ್ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ. ಅವ್ರು ಈ ಟೈಮಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಇಲ್ಲಿಬ್ರಿಗೂ ತುಂಬ ದಿನದ ಸ್ಪೇಸ್ ಇದೆ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವ್ರಿಗೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಏನೋ ನಿಮ್ಮ ಬಗ್ಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ, ಡೀಪಾಗಿ ಕನೆಕ್ಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ಸೋಲ್ಫುಲ್ ಅಪ್ರಿಸಿಯೇಷನ್ ನೋಡಿದ್ರಾ. ಇಲ್ಲಿ ಜರ್ನಿ, ಮುಂದೆ ಜೀವನ ಅನ್ನೋ ಪ್ರಯಾಣದಲ್ಲಿ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ. ಅವರನ್ನು ನೀವು ಆದಷ್ಟು ಮರೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಯೋಚನೆಗಳಲ್ಲಿ, ನಿಮ್ಮ ಮನಸ್ಸಲ್ಲಿ ಅವ್ರ ನೆನಪುಗಳು ಆಗಾಗ ಬರ್ತಾನೇ ಇರುತ್ತೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಅವ್ರಿಗೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದೆ. ಏನೋ ಕಲ್ಪನಾ ಲೋಕದಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಸೋಲ್ಫುಲ್ ಅಪ್ರಿಸಿಯೇಷನ್ ಇದೆ. ನೀವು ಅವ್ರಿಗೆ ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನಿಮ್ಮಲ್ಲೇನೋ ಪಾಸಿಟಿವಿಟಿ ಇದೆ. ಆ ಪಾಸಿಟಿವ್ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ಮಾತಾಡಿಸ್ಬೇಕು, ಆ ಒಂದು ಅಪ್ರಿಸಿಯೇಷನ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಒಂದೊಂದ್ಸರಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಆ ವ್ಯಕ್ತಿನ ಮರಿಬೇಕು ಅಂದ್ರೂ ಮರೆಯೋಕ್ಕಾಗಲ್ಲ. ಇಲ್ಲೊಂದು ಹೈ ಪ್ರಿಸ್ಟೆಸ್ ಬರ್ತದೆ, ಹಾಗೆ 4 ಆಫ್ ವ್ಯಾಂಡ್ಸ್ ಬರ್ತದೆ, ಕಿಂಗ್ ಆಫ್ ಸಾರ್ಡ್ಸ್, ನೈಟ್ ಆಫ್ ವ್ಯಾಂಡ್ಸ್, ಹಾಗೆ 6 ಆಫ್ ವ್ಯಾಂಡ್ಸ್. ಇಲ್ಲೊಂದು ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತದೆ. ಅವರ ಫೀಲಿಂಗ್ಸ್ ನೋಡಿದಾಗ ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ. ನೀವು ಅವ್ರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಆ ನೆನಪುಗಳು ಅವ್ರನ್ನ ಯಾವುದೋ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗುತ್ತೆ. ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಮುಂದೆ ನಿಮ್ಮನ್ನು ಭೇಟಿಯಾಗಬೇಕು, ಮತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಆದರೆ ಈ ಟೈಮಲ್ಲಿ ಯಾಕೋ ಸೈಲೆಂಟ್ ಆಗಿದ್ದಾರೆ. ಏನೋ ಬ್ಲಾಕೇಜಸ್ ಇದೆ, ಅದು ಅವರನ್ನು ತಡೀತಾ ಇದೆ. ಕೆಲವರು ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಮೀಟ್ ಆಗಿದ್ದೀರಾ, ಅಲ್ಲೊಂದು ಅಟ್ರಾಕ್ಷನ್ ಬೆಳೆದಿತ್ತು ಸರಿ, ಮಧ್ಯೆ ಇಲ್ಲಿ ಸುಮಾರು ದಿನದ ಗ್ಯಾಪ್ ಕಾಣಿಸ್ತಾ ಇದೆ. ಇದಕ್ಕಿದ್ದ ಹಾಗೆ ನಿಮಗೇನು ಕೇಳದೆ ದೂರ ಆಗಿದ್ದಾರೆ. ನೀವು ಸುಮಾರು ದಿನ ಕಾದಿದ್ದೀರಾ, ಅವ್ರನ್ನ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದರೆ ಆ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಆದರೆ ಇನ್ ಬಿಟ್ವೀನ್ ಏನೋ ಸಮಸ್ಯೆಗಳಿದೆ. ಸಮಸ್ಯೆಗಳು ಅಂದಾಗ ಕೆಲವ್ರಿಗೆ ಮದುವೆ ಆಗಿರಬಹುದು, ಇನ್ನು ಕೆಲವರಿಗೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು, ಹಾಗೆ ಕೆಲವರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ಎಲ್ಲರ ಮನಸ್ಸು ಒಂದೇ ಥರ ಇರಲ್ಲ. ಇಲ್ಲಿ ಈ ವ್ಯಕ್ತಿಗೆ ಲೋ ಕಾನ್ಫಿಡೆನ್ಸ್ ಇದೆ, ಮುಂದೆ ಏನಾಗುತ್ತೋ ಅನ್ನೋ ಭಯನೂ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಅಂದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನಿಮ್ಮ ಯೋಚನೆಗಳಿದೆ, ನಿಮ್ಮ ನೆನಪುಗಳಿದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ.
ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ನಿಮ್ಮ ಎಕ್ಸ್ ಆಗಿರಬಹುದು, ಅಥವಾ ಕರೆಂಟ್ ಪಾರ್ಟ್ನರ್ ಇರಬಹುದು, ಹಾಗೆ ಕ್ರಶ್ ಆಗಿರಬಹುದು. ಇಟ್ ಕ್ಯಾನ್ ಬಿ ಎನಿ ಒನ್. ಈ ಟೈಮಲ್ಲಿ ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ. ಇದೊಂದು ಜನರಲ್ ಕಲೆಕ್ಟಿವ್ ರೀಡಿಂಗ್, ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. ಇಲ್ಲಿ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಬಗ್ಗೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇತ್ತು. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ತುಂಬ ಚೇಂಜಸ್ ಆಗಿದೆ. ಭಾವನಾತ್ಮಕವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ. ಏನೇನೋ ಕನಸುಗಳಿತ್ತು, ಮನಸ್ಸಿಗೇನೋ ಸಮಾಧಾನ, ನೆಮ್ಮದಿ ಇತ್ತು, ಸೆಕ್ಯೂರ್ ಫೀಲಿಂಗ್ ಆಗ್ತಾ ಇತ್ತು. ಆದರೆ ಈಗ ಒಂದು ಡೆಸರ್ಟ್ ಲುಕ್ ಇದೆ. ಐಸೋಲೇಷನ್, ಇನ್ಆ್ಯಕ್ಟಿವಿಟಿ, ಅಂದರೆ ಯಾವುದ್ರಲ್ಲೂ ಮನಸ್ಸಿಲ್ಲ, ಒಂಟಿತನ ಇದೆ. ಲೈಫ್ ಇಷ್ಟೇನಾ ಅನ್ನಿಸ್ತಾ ಇದೆ. ಏನೇನೋ ಕನಸುಗಳಿತ್ತು, ಇದ್ದಕ್ಕಿದ್ದ ಹಾಗೆ ಮೇಲಿಂದ ಬಿದ್ದ ಅನುಭವ. ಯಾರನ್ನ ನಂದು ಅನ್ನೋ ಸೆಕ್ಯೂರ್ ಫೀಲಿಂಗ್ ಇತ್ತೋ, ಈಗ ಅಲ್ಲಿ ನಿರಾಸೆ, ಇನ್ಸೆಕ್ಯೂರಿಟಿ, ಕಣ್ಣೀರು ಅಷ್ಟೇ. ಆ ವ್ಯಕ್ತಿಗೆ ನನ್ನ ನೆನಪಿದೆಯೋ ಇಲ್ವೋ? ಸುಮಾರು ದಿನದಿಂದ ಫೋನ್ ಕಾಲ್ಸ್ ಇಲ್ಲ, ಮೆಸೇಜ್ ಇಲ್ಲ. ಅಷ್ಟೊಂದು ಇಷ್ಟಪಟ್ಟ ವ್ಯಕ್ತಿ ಈಗ ನಿಲ್, ನಥಿಂಗ್ನೆಸ್, ಸುಳ್ವೇ ಇಲ್ಲದ ಹಾಗೆ ದೂರ ಹೋಗಿದ್ದಾರೆ. ಇದು ಒಂಥರ ಶಾಕ್ ಆಗಿದೆ ನಿಮಗೆ. ಆದರೂ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ, ಖಂಡಿತ ವಾಪಸ್ ಬರ್ತಾರೆ ಅನ್ನೋದು ಇದೆ. ಮತ್ತೆ ನಾವು ರೀಕನೆಕ್ಟ್ ಆಗ್ತೀವಿ ಅನ್ನೋ ಭಾವನೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನಿಮಗೆ. ಈಗ ಅವರ ಭಾವನೆಗಳನ್ನ ನೋಡೋಣ. ಇಲ್ಲೊಂದು ಟ್ರಾವೆಲ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ. ಕೆಲವರು ಇಲ್ಲಿ ಫ್ಯಾಮಿಲಿ ಪರ್ಸನ್, ಅಂದರೆ ಮದುವೆ ಆಗಿರೋರು ಇದ್ದೀರಾ. ಇಲ್ಲೊಂದು ಅಟ್ರಾಕ್ಷನ್ ಇತ್ತು. ನೀವು ಈ ವ್ಯಕ್ತಿಗೆ ಇನ್ಸ್ಪಿರೇಷನ್ ಆಗಿದ್ರಿ. ಈಗಲೂ ಇವ್ರಿಗೆ ಕನ್ಫ್ಯೂಷನ್ ಇದೆ. ಈ ಸಂಬಂಧ ಹೇಗೆ ಕನೆಕ್ಟ್ ಆಯಿತು, ಇದು ಮುಂದೆ ಕಂಟಿನ್ಯೂ ಆಗುತ್ತಾ, ಹಾಗೆಲ್ಲ ಯೋಚಿಸೋದಿದೆ ಇವರು. ಆದರೆ ನಿಮ್ಮ ನೆನಪಿದೆ, ಎಲ್ಲೋ ನಿಮ್ಮ ಸ್ವರ ಕೇಳ್ದ ಹಾಗೆ, ನಿಮ್ಮ ಹೆಸರು ಎಲ್ಲೋ ಫೀಲ್ ಆಗುತ್ತೆ ಅವ್ರಿಗೆ. ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಗೆ ಇವರು ಸುಳ್ಳು ಹೇಳಿರ್ಬೋದು. ಇಲ್ಲೊಂದು ಕ್ಲಿಯರ್ ಎನರ್ಜಿ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಯಾಕೆ ಬಂದರು, ಮುಂದೆ ಏನು ಫ್ಯೂಚರ್ ಅನ್ನೋದು ಏನೋ ಒಂಥರ ಸಸ್ಪೆನ್ಸ್ ಇಲ್ಲಿ. ತನ್ನ ಮೇಲೆ ತನಗೇ ನಂಬಿಕೆ ಇಲ್ಲ. ಆಗಾಗ ನಿಮಗೆ ಹೇಳಿರ್ಬೋದು, ಇದು ಕೇವಲ ಒಳ್ಳೆ ಫ್ರೆಂಡ್ಶಿಪ್, ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ. ಆದರೆ ಈಗ ನಾನು ನಿಮ್ಮನ್ನು ಮರೆಯಲಾರ್ದಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಗಿಲ್ಟ್ ಫೀಲ್ ಆಗ್ತಾ ಇದೆ. ತನ್ನ ಬಗ್ಗೆ ಹೆಚ್ಚು ಏನೂ ಸೀಕ್ರೆಟ್ ಬಿಟ್ಕೊಟ್ಟಿರಲಿಲ್ಲ. ಈಗ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಮ ನೆನಪು ನೆರಳಂತೆ ಕಾಡ್ತಾ ಇದೆ. ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿದ್ರು. ಶುರುವಿನಲ್ಲಿ ಕೇರ್ಲೆಸ್ನೆಸ್ ಇತ್ತು, ಈಗ ಡೀಪಾಗಿ ಕನೆಕ್ಟ್ ಆಗಿದ್ದಾರೆ. ಆದರೆ ತುಂಬ ದಿನದ ಸ್ಪೇಸ್ ಇದೆ ಅನ್ನಿಸ್ತಾ ಇದೆ ಇಲ್ಲಿ. ಹಾಗೆ ಈ ವ್ಯಕ್ತಿಗೆ ಸಿಟ್ಟು ಬಹಳ ಇದೆ, ಈಗೋ ಇದೆ, ಹಾಗೆ ಪೊಸೆಸಿವ್ನೆಸ್ ಇದೆ. ಇವೆಲ್ಲದರಿಂದ ಅವ್ರ ಲೈಫಲ್ಲಿ ಕನ್ಫ್ಯೂಷನ್ ಇದೆ. ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಸಿಚುವೇಷನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಏನೋ ಹೆಲ್ಪ್ಲೆಸ್ನೆಸ್ ಇದೆ. ಯಾವಾಗಲೂ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ, ಆದರೆ ಪ್ರಯತ್ನ ಮಾತ್ರ ನಿಲ್ ಅನ್ನಿಸ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಏನೂ ಮುಂದುವರಿತಾ ಇಲ್ಲ. ಮುಂದೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರಾ, ಅದನ್ನು ಏಂಜಲ್ಸಿಂದ ಕೇಳೋಣ. ಇದಕ್ಕೆ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ. ಇಲ್ಲಿ ಜಾಯ್, ಬ್ಲೆಸ್ಸಿಂಗ್ಸ್, ಇಂಟ್ಯೂಷನ್ ಅನ್ನೋದು ಬರ್ತಾರೆ. ಬಾಟಮ್ನಲ್ಲಿ ಅಪ್ ಫ್ರಮ್ ದಿ ಡೆಪ್ತ್ಸ್, ರಿಲೀಸಿಂಗ್ ಡಿಫಿಕಲ್ಟಿ. ಏನೋ ಅವ್ರ ಸಮಸ್ಯೆಗಳನ್ನೆಲ್ಲ ಎದುರಿಸಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾರೆ ಅನ್ನೋದಿದೆ. ಮುಂದೆ ಸಂತೋಷ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದಿನ ಅವರು ಮತ್ತೆ ಕನೆಕ್ಟ್ ಆಗ್ತಾರೆ ಅನ್ನೋ ಭಾವನೆ ಇತ್ತು. ಸೊ ಬಿ ಹ್ಯಾಪಿ ಆ್ಯಂಡ್ ಟ್ರಸ್ಟ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.